ಭಟ್ಕಳ ಜನತೆಗೆ ಶುದ್ಧ ಮನರಂಜನೆ ನೀಡುವ ಉದ್ದೇಶದಿಂದ 24 ವರ್ಷಗಳ ನಂತರ ಜಂಬೋ ಸರ್ಕಸ್ ಆಗಮಿಸಿದೆ. ಜಂಬೋ ಸರ್ಕಸ್ನ ಮೈನವಿರೇಳಿಸುವ ಸಾಹಸ ಪ್ರದರ್ಶನ ಭಟ್ಕಳ ನಾಗರಿಕರಿಗೆ ರಸದ ಔತಣ ನೀಡಲಿದೆ. 24 ವರ್ಷಗಳ ನಂತರ ಆಗಮಿಸಿದ ಜಂಬೋ ಸರ್ಕಸ್ ಭಟ್ಕಳದ ವೆಂಕಟಾಪುರ ಮೈದಾನದಲ್ಲಿ ಪ್ರದರ್ಶನ ನಡೀತಾ ಇದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಮತ್ತು 7 ಗಂಟೆಗೆ 3 ಪ್ರದರ್ಶನಗಳು ನಡೆಯಲಿವೆ. ಜಂಬೋ ಸರ್ಕಸ್ನ ವಿಶೇಷ ಎಂದರೆ ಇದು ಆಫ್ರಿಕಾದ ಕಲಾವಿದರು, ತಾಂಜೇನಿಯಾ, ಮಣಿಪುರ ಸಹಿತ 50ರಿಂದ 60ಕ್ಕೂ ಅಧಿಕ ಮಂದಿ ಕಲಾವಿದರು ಈ ಸರ್ಕಸ್ನಲ್ಲಿ ತಮ್ಮ ಸರ್ಕಸ್ ಪ್ರದರ್ಶನ ನೀಡಲಿದ್ದಾರೆ. ಸರ್ಕಸ್ ಪ್ರದರ್ಶನದಲ್ಲಿ ಪ್ರಾಣಿಗಳ ನಿಷೇಧದ ನಂತರ ಸರ್ಕಸ್ನ ಜನಪ್ರಿಯತೆ ಕೊಂಚ ಮಟ್ಟಿಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಸರ್ಕಸ್ಸನ್ನು ಇನ್ನಷ್ಟು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಇನ್ನಷ್ಟು ವಿದೇಶಿ ಕಲಾವಿದರನ್ನು ಬಳಸಿಕೊಳ್ಳಿಕ್ಕೆ ಸರ್ಕಸ್ ಮಾಲೀಕರು ಸಜ್ಜಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಫ್ರಿಕಾದ ಕಲಾವಿದರು, ತಾಂಜೇನಿಯಾ ಕಲಾವಿದರು, ಮಣಿಪುರ ಕಲಾವಿದರು, ಹೀಗೆ ವೈವಿಧ್ಯಮಯ ಪ್ರದರ್ಶನ ಈ ಸರ್ಕಸ್ನಲ್ಲಿ ನೀಡ್ತಾ ಇದ್ದಾರೆ. ನೋಡಿ, ಇದು ಜಂಬೋ ಸರ್ಕಸ್ ಪ್ರದರ್ಶನ ಭಟ್ಕಳದಲ್ಲಿ ನಡೀತಾ ಇದೆ. ನೋಡಿ, ವೈವಿಧ್ಯಮಯ ಪ್ರದರ್ಶನಗಳನ್ನು ನೀವು ನೋಡಬಹುದು. ಒಂಥರ ರೋಚಕವಾದ ಪ್ರದರ್ಶನಗಳು ಇಲ್ಲಿ ಕಾಣ್ಬೋದಾಗಿದೆ. ಪ್ರತಿದಿನ 3 ಪ್ರದರ್ಶನಗಳು ನಡೀತವೆ. ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಹಾಗೂ ಸಂಜೆ 7 ಗಂಟೆಗೆ ಭಟ್ಕಳದ ವೆಂಕಟಾಪುರ ಮೈದಾನದಲ್ಲಿ ಸರ್ಕಸ್ ಪ್ರದರ್ಶನ ನಡೀತಾ ಇದೆ. ಇದು ಒಂಥರ ಶುದ್ಧ ಮನೋರಂಜನೆ ಅಂತಲೇ ಹೇಳಬಹುದು. ಮಕ್ಕಳು, ಹಿರಿಯರು ಎಲ್ಲರೂ ತುಂಬ ಇಷ್ಟಪಟ್ಟು ಸರ್ಕಸ್ ನೋಡ್ತಾರೆ. ಭಟ್ಕಳ ನಾಗರಿಕರಿಗೆ 24 ವರ್ಷಗಳ ನಂತರ ಜಂಬೋ ಸರ್ಕಸ್ನ ಪ್ರದರ್ಶನ ನೋಡುವ ಒಂದು ಸುವರ್ಣ ಅವಕಾಶ ಲಭ್ಯ ಆಗಿದೆ. ಜಂಬೋ ಸರ್ಕಸ್ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಸರ್ಕಸ್ ಕಂಪನಿ ಆಗಿದೆ. ಇದು ಆಲ್ಮೋಸ್ಟ್ ಒಂದು 50 ವರ್ಷಗಳಿಂದ ದೇಶ ವಿದೇಶಗಳಲ್ಲಿ ಭಾರತದ ಹಲವಾರು ಕಡೆ ಸರ್ಕಸ್ ಪ್ರದರ್ಶನ ನೀಡ್ತಾ ಬಂದಿದೆ. ಜಂಬೋ ಸರ್ಕಸ್ ಒಂದು ಜನಪ್ರಿಯ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸರ್ಕಸ್ನಲ್ಲಿ ಎಂ ಇ ಶಂಕರ್ ಅವರು ಈ ಜಂಬೋ ಸರ್ಕಸ್ನ ಹುಟ್ಟು ಹಾಕಿದರು. ಅದ ನಂತರ ಇದು ಭಾರತದ ಮೂಲೆಗಳಲ್ಲಿ ಸಾವಿರಾರು ಪ್ರದರ್ಶನ ನೀಡಿದೆ. ಅದೇ ನಂತರ ವಿದೇಶಗಳಲ್ಲೂ ಪ್ರದರ್ಶನ ನೀಡಿದೆ. ಇಂದಿಗೂ ಭಾರತದ ಹಲವಾರು ಪ್ರದೇಶಗಳಲ್ಲಿ ಇದರ ಪ್ರದರ್ಶನ ನಡೀತಾನೇ ಇದೆ. ಈಗ ಭಟ್ಕಳಕ್ಕೂ ಆಗಮಿಸಿದೆ. ಭಟ್ಕಳದಲ್ಲಿ ಜಂಬೋ ಸರ್ಕಸ್ ಪ್ರದರ್ಶನ ಜನರಿಗೆ ಒಂದು ಉತ್ತಮ ಮನೋರಂಜನೆ ನೀಡಲಿದೆ. ಮಕ್ಕಳು, ಹಿರಿಯರು ಸಹಿತ ಎಲ್ಲ ವಯಸ್ಸಿನವರು ಜಂಬೋ ಸರ್ಕಸ್ ಪ್ರದರ್ಶನ ನೋಡಿ ಖುಷಿ ಪಡಲಿಕ್ಕೆ ತುಂಬ ಅವಕಾಶ ಇದೆ. ತುಂಬ ರೋಚಕವಾದ ಪ್ರದರ್ಶನ ಇದೆ. ಮೈ ನವಿರೇಳಿಸುವ ಪ್ರದರ್ಶನಗಳು ಇವೆ. ಜಂಬೋ ಸರ್ಕಸ್ಸು ಒಂದು ಅತ್ಯುತ್ತಮವಾದ ಪ್ರದರ್ಶನ ನೋಡಲಿಕ್ಕೆ ಭಟ್ಕಳ ಜನತೆಗೆ ಒಂದು ಅವಕಾಶ ಸಿಗ್ತಾ ಇದೆ. 24 ವರ್ಷಗಳ ನಂತರ ಜಂಬೋ ಸರ್ಕಸ್ ಭಟ್ಕಳಕ್ಕೆ ಆಗಮಿಸಿದೆ ಮತ್ತು ಇದು ಉತ್ತಮ ಪ್ರದರ್ಶನ ಭಟ್ಕಳದಲ್ಲೂ ಯಶಸ್ವಿಯಾಗಲಿದೆ. ಜಂಬೋ ಸರ್ಕಸ್ ಪ್ರದರ್ಶನ ಎಲ್ಲ ವರ್ಗದ ಜನರು ಇದರ ಉತ್ತಮ ಮನೋರಂಜನೆಯನ್ನು ನೋಡಿ ಖುಷಿ ಪಡಲಿಕ್ಕೆ ತುಂಬ ಅವಕಾಶ ಇದೆ. ನೋಡಿ, ಈ ರೀತಿ ಮಹಿಳಾ ಕಲಾವಿದರು, ಪುರುಷ ಕಲಾವಿದರು ತಮ್ಮ ರೋಚಕ ಪ್ರದರ್ಶನಗಳಿಂದ ಸರ್ಕಸ್ ಪ್ರಿಯರನ್ನು ರಂಜಿಸಲಿದ್ದಾರೆ. ಇದು 1 ತಿಂಗಳ ಕಾಲ ನಡೀತಾ ಇದೆ ಪ್ರದರ್ಶನ ಭಟ್ಕಳಲ್ಲಿ. 1 ತಿಂಗಳುಗಳ ಕಾಲ ಭಟ್ಕಳದ ವೆಂಕಟಾಪುರ ಮೈದಾನದಲ್ಲಿ ಸರ್ಕಸ್ ಪ್ರದರ್ಶನ ನೋಡ್ಬೋದಾಗಿದೆ. ತುಂಬ ವೈವಿಧ್ಯಮಯ ಪ್ರದರ್ಶನಗಳನ್ನು ನೋಡ್ಬೋದಾಗಿದೆ. ಇದು ನೋಡಿ, ಕ್ಯಾಂಡಲ್ ಲೈಟ್ ಪ್ರದರ್ಶನ ಅಂತ ಹೆಸರು. ಕ್ಯಾಂಡಲ್ ಲೈಟ್ ಪ್ರದರ್ಶನ. ಈ ಕ್ಯಾಂಡಲ್ ಲೈಟ್ ಪ್ರದರ್ಶನ ತುಂಬ ರೋಚಕವಾಗಿದೆ. ನೋಡಿ, ಇನ್ನೊಂದು ಸಾಹಸ ಪ್ರದರ್ಶನ. ಇದು ಸ್ಕೇಟಿಂಗ್ ಮೂಲಕ ಸಾಹಸ ಪ್ರದರ್ಶನ ಮಾಡ್ತಾರೆ. ಒಬ್ಬ ಯುವಕ ಮತ್ತು ಯುವತಿ ಇಬ್ಬರು ಸಾಹಸ ಪ್ರದರ್ಶನ ಇದೆ ಇದು.
ಜಂಬೂ ಸರ್ಕಸ್ನ ಆಕರ್ಷಣೆಗಳಲ್ಲಿ ಇದು ಒಂದಾಗಿದೆ. ನೋಡಿ, ಈ ರೀತಿ ಅಪರೂಪದ ಪ್ರದರ್ಶನಗಳನ್ನು ನೋಡ್ಬೋದಾಗಿದೆ. ತುಂಬ ಸಾಹಸಭರಿತವಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಕೊಂಡು ಈ ರೀತಿ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ ಕಲಾವಿದರು. ಸರ್ಕಸ್ಗೆ ತನ್ನದೇ ಆದ ಒಂದು ಜನಪ್ರಿಯತೆ ಇದೆ. ಇದು ನೋಡಿ, ಇನ್ನೊಂದು ಪ್ರದರ್ಶನ, ಸಾಹಸ ಪ್ರದರ್ಶನ ಸರ್ಕಸ್ತು. ಇದು ತುಂಬ ಇನ್ನೊಂದು ರೀತಿಯ ಸಾಹಸ ಅಂತಲೇ ಹೇಳ್ಬೋದು. ಇದು ನೋಡಿ, ಇನ್ನೊಂದು ಒಂಥರ ಜಿಮ್ನಾಸ್ಟಿಕ್ ಮಾದರಿಯಲ್ಲಿ ಒಂದು ಅಪರೂಪದ ಪ್ರದರ್ಶನ ಕೊಡ್ತಾ ಇದ್ದಾರೆ ಯುವಕರು. ಒಂದು ಅಪರೂಪದ ಸಾಹಸ ಪ್ರದರ್ಶನ ಇದು. ಸರ್ಕಸ್ನ ಅಪರೂಪದ ಸಾಹಸ ಪ್ರದರ್ಶನಗಳನ್ನು ಭಟ್ಕಳ ಜನತೆ ನೋಡಿ ಖುಷಿ ಪಡ್ಬೋದು. 24 ವರ್ಷಗಳ ನಂತರ ಭಟ್ಕಳ ವೆಂಕಟಾಪುರ ಮೈದಾನದಲ್ಲಿ ಜಂಬೂ ಸರ್ಕಸ್ ಪ್ರದರ್ಶನ ನಡೀತಾ ಇದೆ. ಆಫ್ರಿಕಾದ ಕಲಾವಿದರಿದ್ದಾರೆ, ತಾಂಜೇನಿಯಾದವರಿದ್ದಾರೆ, ಮಣಿಪುರದವರಿದ್ದಾರೆ ಮತ್ತು ಭಾರತದ ವಿವಿಧ ಭಾಗಗಳ ಕಲಾವಿದರು ಇಲ್ಲಿ ತಮ್ಮ ಸಾಹಸಭರಿತ ಪ್ರದರ್ಶನ, ಮೈನವಿರೇಳಿಸುವ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ಭಟ್ಕಳ ಜನತೆಗೆ ಒಂದು ಶುದ್ಧ ಮನೋರಂಜನೆ ನೀಡುವ ಉದ್ದೇಶದಿಂದ ಈ ಸರ್ಕಸ್ ನಡೀತಾ ಇದೆ. ನೋಡಿ, ಇದು ಇನ್ನೊಂದು ಪ್ರದರ್ಶನ. ಇದು ನೋಡಿ, ಆಫ್ರಿಕಾ ಕಲಾವಿದ ಹೇಗೆ ಒಂದು ಅಪರೂಪದ ಪ್ರದರ್ಶನ ನೀಡ್ತಾ ಇದ್ದಾರೆ. ಈತ ತನ್ನ ದೇಹದಲ್ಲಿ ಮೂಳೆನೇ ಇಲ್ಲವೇನೋ ಅನ್ನೋ ಥರ ಪ್ರದರ್ಶನ ಕೊಡ್ತಾ ಇದ್ದಾರೆ. ನೋಡಿ, ಆಫ್ರಿಕಾ ಕಲಾವಿದರು ಇವರು. ಒಂದು ಅಪರೂಪದ ಪ್ರದರ್ಶನ ನೋಡ್ಬೋದು ಇವರಿಂದ. ನೋಡಿ, ಯಾವ ರೀತಿ ಆತ ತನ್ನ ಇಡೀ ದೇಹದ ಭಾಗವನ್ನು ಯಾವ ರೀತಿ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಮೂಳೆನೇ ಇಲ್ವೋ ಏನೋ ಅನ್ನೋ ಥರ ಪ್ರತಿಯೊಂದು ಅಂಗಗಳು ನೋಡಿ ಯಾವ ರೀತಿ ಇದೊಂಥರ ಸಾಹಸ ಪ್ರದರ್ಶನ ಅಂತಲೇ ಹೇಳ್ಬೋದು. ಅದು ನಗು ಮುಖದಿಂದನೇ ಅವ ಈ ಥರ ಸಾಹಸ ಮಾಡ್ತಾ ಇದ್ದಾನೆ. ನೋಡಿ, ದೇಹದಲ್ಲಿ ಮೂಳೆನೇ ಇಲ್ವೇನೋ ಅನ್ನೋ ಥರ ಆತ ಪ್ರದರ್ಶನ ನೀಡ್ತಾ ಇದ್ದಾನೆ. ಇದು ತುಂಬ ಆಕರ್ಷಕ ಪ್ರದರ್ಶನ. ಸರ್ಕಸ್ ಪ್ರಿಯರಿಗೆ ತುಂಬ ರೋಚಕವಾದ ಅನುಭವ ನೀಡಲಿಕ್ಕೆ ಜಂಬೂ ಸರ್ಕಸ್ ಭಟ್ಕಳಕ್ಕೆ ಆಗಮಿಸಿದೆ. ಮಕ್ಕಳು, ಹಿರಿಯರು ಸಹಿತ ಎಲ್ಲ ವಯಸ್ಸಿನವರು ಸರ್ಕಸ್ ನೋಡಿ ಖುಷಿ ಪಡ್ಬೋದು. ಇದು ಒಂದು ರೀತಿ ಶುದ್ಧ ಮನೋರಂಜನೆ ಅಂತಲೇ ಹೇಳ್ಬೋದು. ಎಲ್ಲ ವಯೋಮಾನದರು ಪ್ರದರ್ಶನ ನೋಡಿ ಖುಷಿ ಪಡ್ಬೋದು. ಒಂದು ತಿಂಗಳುಗಳ ಕಾಲ ಪ್ರದರ್ಶನ ನಡೆಯುತ್ತೆ ಭಟ್ಕಳದ ವೆಂಕಟಾಪುರ ಮೈದಾನದಲ್ಲಿ. ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆಗೆ, ನಂತರ 7 ಗಂಟೆಗೆ ಸರ್ಕಸ್ ಪ್ರದರ್ಶನ ನೋಡ್ಬೋದಾಗಿದೆ. ಇದು ನೋಡಿ, ಇನ್ನೊಂದು ರೀತಿಯ ರೋಚಕ ಪ್ರದರ್ಶನ ಕೊಡ್ತಾ ಇದ್ದಾನೆ ಕಲಾವಿದ, ಸಾಹಸ ಕಲಾವಿದ. ದೊಡ್ಡ ರೋಪಿಂದ ಯಾವ ರೀತಿ ಪ್ರದರ್ಶನ ನೀಡ್ತಾ ಇದ್ದಾರೆ ನೋಡಿ. ಇದು ಒಂದು ರೀತಿ ಅಪರೂಪದ ಪ್ರದರ್ಶನ ಅಂತಲೇ ಹೇಳ್ಬೋದು. ಈ ರೀತಿ ವೈವಿಧ್ಯಮಯವಾದ ಪ್ರದರ್ಶನಗಳನ್ನು ಸರ್ಕಸಲ್ಲಿ ನೋಡ್ಬೋದು. ಇದು ನೋಡಿ, ಇನ್ನಷ್ಟು ರೋಚಕ ಪ್ರದರ್ಶನ ಅಂತಲೇ ಹೇಳ್ಬೋದು. ನೋಡಿ, ಯಾವ ರೀತಿ ಈ ಕಲಾವಿದ ತುಂಬ ಬ್ಯಾಲೆನ್ಸ್ಡ್ ಆಗಿ ಪ್ರದರ್ಶನ ನೀಡುತ್ತಾ ಇದ್ದಾರೆ. ಜನ ಉಸಿರು ಬಿಗಿಡಿದು ನೋಡಬೇಕು ಆ ರೀತಿಯ ಪ್ರದರ್ಶನಗಳನ್ನು ಸರ್ಕಸ್ ಕಲಾವಿದರು ಮಾಡ್ತಾ ಇದ್ದಾರೆ. ಪುರುಷರು ಮತ್ತು ಮಹಿಳಾ ಕಲಾವಿದರು ತಮ್ಮ ಜೀವನ ಪಣಕ್ಕಿಟ್ಟು ಪ್ರದರ್ಶನ ನೀಡ್ತಾ ಇದ್ದಾರೆ. ನೋಡಿ, ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕಿದು. ನೋಡಿ, ಇದನ್ನು ಸಹ ಒಂದು ಅಪರೂಪದ ಪ್ರದರ್ಶನ ಅಂತಲೇ ಹೇಳ್ಬೋದು. ನೋಡಿ, ಹೇಗೆ ರೋಚಕವಾಗಿ ಮಾಡ್ತಾ ಇದ್ದಾರೆ. ಭಟ್ಕಳದ ವೆಂಕಟಾಪುರ ಮೈದಾನದಲ್ಲಿ ನಡೀತಾ ಇದೆ ಜಂಬೂ ಸರ್ಕಸ್ಸು. ಈ ಸರ್ಕಸ್ನಲ್ಲಿ ಆಫ್ರಿಕಾ ಕಲಾವಿದರಿದ್ದಾರೆ, ತಾಂಜೇನಿಯಾದವರಿದ್ದಾರೆ, ಮಣಿಪುರ ಕಲಾವಿದರಿದ್ದಾರೆ ಮತ್ತು ಭಾರತದ ವಿವಿಧ ಭಾಗಗಳ ಕಲಾವಿದರು ರೋಚಕ ಪ್ರದರ್ಶನ ನೀಡುತ್ತಾ ಇದ್ದಾರೆ. ಸರ್ಕಸ್ ಪ್ರಿಯರಿಗೆ ಒಂದು ಖುಷಿ ಕೊಡುವ ವಿಷಯ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಸರ್ಕಸ್ಗಳು ಪ್ರದರ್ಶನ ತುಂಬ ಕಡಿಮೆ ಆಗಿದೆ. ಸರ್ಕಸ್ ನೋಡುವುದು ಈಗ ಟಿ ವಿಯಲ್ಲಿ ಅಥವಾ ಮೊಬೈಲಲ್ಲೇ ನೋಡಬೇಕಾಯ್ತು. ಈಗ ಲೈವ್ ಆಗಿ ನೋಡುವ ಒಂದು ಅಪರೂಪದ ಅವಕಾಶ ಜಂಬೂ ಸರ್ಕಸ್ ಕಲ್ಪಿಸಿದೆ ಭಟ್ಕಳ ಜನತೆಗೆ. ಭಟ್ಕಳ ವೆಂಕಟಾಪುರ ಮೈದಾನದಲ್ಲಿ ದಿನಕ್ಕೆ 3 ಪ್ರದರ್ಶನಗಳು ನಡೀತವೆ. ನೋಡಿ, ಇದೊಂದು ರೀತಿ ಅಪರೂಪದ ಪ್ರದರ್ಶನ. ಇದು ಒಂದು ರೋಚಕ ಪ್ರದರ್ಶನ.
ಈ ಕಲಾವಿದ ಯಾವ ರೀತಿ ಪ್ರದರ್ಶನ ನೀಡ್ತಾ ಇದ್ದಾರೆ ನೋಡಿ. ತುಂಬ ಸಾಹಸಭರಿತವಾದ ಒಂದು ಪ್ರದರ್ಶನ ಇದು. ಜಂಬೋ ಸರ್ಕಸ್ಸು ಕಳೆದ 50 ವರ್ಷಗಳಿಂದ ದೇಶ ವಿದೇಶಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸೈಕಲಲ್ಲಿ ಸರ್ಕಸ್ ಕಲಾವಿದರು ಯಾವ ರೀತಿ ಸಾಹಸ ಮಾಡ್ತಾ ಇದ್ದಾರೆ. ಇದು ಸಹ ಅಪರೂಪದ ಪ್ರದರ್ಶನ ಹೇಳ್ಬೋದು. ಸೈಕಲ್ ಮೇಲೆ ಒಂದು ಸಾಹಸ. ಜೀವನೇ ಒಂದು ಸರ್ಕಸ್ ಅಂತೀವಿ, ಆ ಸರ್ಕಸ್ನೊಳಗೆ ಇದೊಂದು ಸರ್ಕಸ್ಸು. ಪ್ರತಿದಿನ ಸರ್ಕಸ್ ಮಾಡ್ತಾನೆ ಇರ್ತಾರೆ ಜೀವನದಲ್ಲಿ. ಆದರೆ ಇದು ಇನ್ನೊಂದು ರೀತಿಯ ಮನೋರಂಜನೆಯ ಸರ್ಕಸ್ ಆಗಿದೆ ನೋಡಿ. ಇವತ್ತಿನ ಇನ್ನೊಂದು ಅಪರೂಪದ ಪ್ರದರ್ಶನ ಸರ್ಕಸ್ ಕಲಾವಿದರು. ಎಲ್ಲರೂ ತುಂಬ ನುರಿತ ಕಲಾವಿದರು ಇದ್ದಾರೆ ಜಂಬೋ ಸರ್ಕಸ್ಸಲ್ಲಿ. ನುರಿತ ಅನುಭವಿ ಕಲಾವಿದರು ಇದ್ದಾರೆ. ತುಂಬ ರೋಚಕ ಪ್ರದರ್ಶನ ನೀಡ್ತಾ ಇದ್ದಾರೆ. ಸರ್ಕಸ್ ಪ್ರಿಯರಿಗೆ ಒಂದು ಅತ್ಯುತ್ತಮವಾದ ಒಂದು ಅವಕಾಶ ಸರ್ಕಸನ್ನು ಎಂಜಾಯ್ ಮಾಡಲಿಕ್ಕೆ. ಭಟ್ಕಳದ ಜನತೆಯ ಮನೆ ಬಾಗಿಲಿಗೆ ಬಂದಿದೆ. ಇದು ಭಟ್ಕಳ ವೆಂಕಟಾಪುರ ಮೈದಾನದಲ್ಲಿ ಸರ್ಕಸ್ ನಡೀತಾ ಇದೆ. ಇದು ಆಫ್ರಿಕಾ ಕಲಾವಿದರು ನಡೆಸುವ ಇನ್ನೊಂದು ಪ್ರದರ್ಶನ. ಇನ್ನೊಂದು ಸಾಹಸ ಭರಿತ ಇದೊಂದು ನೋಡಿ, ಇನ್ನೊಂದು ಸಾಹಸ ಭರಿತ ಪ್ರದರ್ಶನ ಇದು. ಯಾವ ರೀತಿ ಕಲಾವಿದ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇದು ಸಹ ಭಾರಿ ಅಪರೂಪದ ಪ್ರದರ್ಶನ ಅಂತಲೇ ಹೇಳ್ಬೋದು. ಕಲಾವಿದ ಯಾವ ರೀತಿ ನೋಡಿ ಬ್ಯಾಲೆನ್ಸ್, ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಆತ ಕೆಳಗೆ ಬೀಳ್ತಾರೆ. ತುಂಬ ಬ್ಯಾಲೆನ್ಸ್ಡಾಗಿ ಮಾಡಬೇಕಾಗತ್ತೆ ನೋಡಿ. ಇದು ಸಹ ಮೈ ನವಿರೇಳಿಸುವ ಪ್ರದರ್ಶನ ಇದು. ಕಲಾವಿದ ನೋಡಿ ಹೇಗೆಲ್ಲ ಬ್ಯಾಲೆನ್ಸ್ಡಾಗಿ ಮಾಡ್ತಾ ಇದ್ದಾನೆ. ಅದ್ರ ಜೊತೆ ಸ್ಕಿಪ್ಪಿಂಗು ಮಾಡ್ತಾ ಇದ್ದಾನೆ ನೋಡಿ. ತುಂಬ ಬ್ಯಾಲೆನ್ಸ್ ಬೇಕು. ನೋಡುವವರಿಗೆ ಕುರ್ಚಿಯ ತುದಿಯಲ್ಲಿ ಕೂತ್ಕೊಳ್ಳುವಂತ ಮಾಡುತ್ತೆ ಈ ಪ್ರದರ್ಶನ ನೋಡೋದು. ಕುರ್ಚಿಯ ತುದಿಯಲ್ಲಿ ಕುಳಿತು ನೋಡುವಂಥ ಪ್ರದರ್ಶನ ಇದು. ನೋಡಿ ಬೈಕ್ ಓಡಿಸುವ ಒಂದು ಪ್ರದರ್ಶನ ಇದು. ಇದು ಸಹ ತುಂಬ ಸಾಹಸದ ಪ್ರದರ್ಶನನೇ ನೋಡಿ. ಬೈಕ್ ಆ ಬಾವಿಯಲ್ಲಿ ಯಾವ ರೀತಿ ಓಡಿಸ್ತಾ ಇದ್ದಾರೆ, ಒಂದು ಚಿಕ್ಕ ಬಾವಿಯಲ್ಲಿ. ಹೀಗೆ ಸರ್ಕಸ್ ಕಲಾವಿದರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ವೈವಿಧ್ಯಮಯ ಪ್ರದರ್ಶನ ನೀಡ್ತಾ ಇದ್ದಾರೆ. ಜನರಿಗೆ ಒಂದು ಮನೋರಂಜನೆ. ಒಂದು ಸರ್ಕಸ್ಸು ಸಹ ಒಂದು ಅತ್ಯುತ್ತಮ ಮನೋರಂಜನೆಯ ಮಾಧ್ಯಮ ಆಗಿದೆ. ಮೊದಲಿಂದನೂ ಸರ್ಕಸ್ ನಡೀತಾ ಇದೆ ಮತ್ತು ಸರ್ಕಸ್ ನೋಡುವ ಜನತೆಯ ಸಂಖ್ಯೆಯೂ ಜಾಸ್ತಿ ಇದೆ. ಇಷ್ಟೆಲ್ಲ ಮನೋರಂಜನೆಗಳಿದ್ರೂ ಜನ ಸರ್ಕಸ್ ನೋಡ್ಲಿಕ್ಕೆ ಈಗಲೂ ಬರ್ತಾ ಇರ್ತಾರೆ ತಮ್ಮ ಮಕ್ಕಳನ್ನು ಕರ್ಕೊಂಡು. ಹೆಚ್ಚಾಗಿ ಮಕ್ಕಳು ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಮಕ್ಕಳ ಸಲುವಾಗಿ ಅವ್ರ ತಂದೆ ತಾಯಿಗಳು ಸರ್ಕಸ್ ನೋಡ್ಲಿಕ್ಕೆ ಬರ್ತಾರೆ. ಇದು ಒಂದು ಕುಟುಂಬ ಸಹಿತ ನೋಡುವ ಒಂದು ಪರಿಪೂರ್ಣ ಮನೋರಂಜನೆ ಅಂತಲೇ ಹೇಳ್ಬೋದು. ಜಂಬೋ ಸರ್ಕಸ್ ಭಟ್ಕಳ ವೆಂಕಟಾಪುರ ಮೈದಾನದಲ್ಲಿ ಪ್ರದರ್ಶನ ಆಗ್ತಾ ಇದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆಗೆ ಮತ್ತು 7 ಗಂಟೆಗೆ ಪ್ರದರ್ಶನ ನಡೆಯುತ್ತೆ. ಆಫ್ರಿಕಾ ಕಲಾವಿದರಿದ್ದಾರೆ, ತಾಂಜಾನಿಯಾ ಕಲಾವಿದರಿದ್ದಾರೆ, ಮಣಿಪುರದ ಕಲಾವಿದರಿದ್ದಾರೆ ಮತ್ತು ಭಾರತದ ವಿವಿಧ ಮೂಲೆಗಳ ಕಲಾವಿದರಿದ್ದಾರೆ ನೋಡಿ. ಈ ಕಲಾವಿದ ಆಫ್ರಿಕಾ ಕಲಾವಿದ ಚೇರ್ಗಳ ಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ, ಚೇರ್ ಮೇಲೆ ಚೇರ್ ಇಟ್ಟು ಅದ್ರ ಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ನೋಡಿ. ಇದು ತುಂಬ ಅಪರೂಪದ ಸಾಹಸನೆ ನೋಡಿ. ಇದು ಬಾಡಿ ಮೈಂಡ್ ಬ್ಯಾಲೆನ್ಸ್ ಪಕ್ಕ ಇರಬೇಕಾಗತ್ತೆ. ಸ್ವಲ್ಪ ತಪ್ಪಿದ್ರೂ ಬೀಳುವ ಅಪಾಯ ಜಾಸ್ತಿ ಇದೆ. ಇದು ಸಹ ತುಂಬ ಸಾಹಸಭರಿತವಾದ ಪ್ರದರ್ಶನನೇ. ಜಂಬೋ ಸರ್ಕಸ್ನಲ್ಲಿ ತುಂಬ ನುರಿತ ಸಾಹಸ ಕಲಾವಿದರಿದ್ದಾರೆ. ಅವರು ಜನರಿಗೆ ಮೈ ನೆವರಿ ಇಳಿಸುವಂಥ ಪ್ರದರ್ಶನ ನೀಡ್ತಾ ಇದ್ದಾರೆ ನೋಡಿ. ಇದು ಅಪರೂಪದ ಪ್ರದರ್ಶನ ಅಂತಲೇ ಹೇಳ್ಬೋದು. ಭಟ್ಕಳದ ವೆಂಕಟಾಪುರ ಮೈದಾನದಲ್ಲಿ ನಡೀತಾ ಇದೆ ಜಂಬೋ ಸರ್ಕಸ್ ಪ್ರದರ್ಶನ. ಒಂದು ಅಪರೂಪದ ಪ್ರದರ್ಶನ ಇದು ನೋಡಿ. ಇನ್ನೊಂದು ಆಫ್ರಿಕಾ ಕಲಾವಿದ ಮಾಡುವ ಇನ್ನೊಂದು ಸಾಹಸ ನೋಡಿ. ಒಬ್ಬ ಬಲಿಷ್ಠ ದೇಹದ ಆಫ್ರಿಕಾ ಕಲಾವಿದ ಮಾಡುವ ಇನ್ನೊಂದು ಅದ್ಭುತ ಸಾಹಸ ಇದು. ತುಂಬ ಭಾರವಾದ
ಗುಂಡುಗಳನ್ನು ಹೇಗೆ ಇತ್ತಾ ಇದ್ದಾನೆ ಸಲೀಸಾಗಿ ಈತ. ಆಫ್ರಿಕಾ ಕಲಾವಿದರು, ತಾಂಜಾನಿಯಾ ಕಲಾವಿದರು ವಿಶೇಷ ಪ್ರದರ್ಶನ ನೀಡುವ ಮೂಲಕ ಸರ್ಕಸ್ ಪ್ರಿಯರನ್ನು ರಂಜಿಸ್ತಿದ್ದಾರೆ. ಒಮ್ಮೆ ವೆಂಕಟಾಪುರ ಮೈದಾನಕ್ಕೆ ಭೇಟಿ ನೀಡಿ ಜಂಬೋ ಸರ್ಕಸ್ ಪ್ರದರ್ಶನ ನೋಡಿ ಸಂತಸ ಪಡಬೇಕಾಗಿ ಎಂದು ಅವರ ಆಯೋಜಕರು ಮನವಿ ಮಾಡಿದ್ದಾರೆ. ಧನ್ಯವಾದಗಳು.